ನಮಸ್ಕಾರ. ಇವತ್ತು CPCಗೆ ಸಂಬಂಧಪಟ್ಟಂತಹ ಯೂನಿಟ್ 4ರ ಇನ್ನೊಂದು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಟ್ ಈಸ್ ಎನದರ್ ಟೈಪ್ ಆಫ್ ಇಂಟೀರಿಯಂ ಆರ್ಡರ್, ಆಂತರಿಕ ಆಜ್ಞೆ ಅಂತ ಏನು ಹೇಳ್ತೀವಿ ನಾವು. ಅದಕ್ಕೆ ಸಂಬಂಧಪಟ್ಟಂತಹ ಅಂದರೆ ಒಂದು ಶೂಟ್ ನಡಿಬೇಕಾದ್ರೆ, ಒಂದು ದಾವೆ ನಡಿಬೇಕಾದ್ರೆ, ದಾವೆ ರಿಜಿಸ್ಟರ್ ಆದ ದಿನದಿಂದ ಡಿಕ್ರಿ ಬರುವವರೆಗೆ ಮಧ್ಯಂತರದಲ್ಲಿ ಮಾಡುವಂತಹ ಆಜ್ಞೆಗಳನ್ನು ನಾವೇನಂತೀವಿ, ಆಂತರಿಕ ಆಜ್ಞೆಗಳು, ಇಂಟರಿಮ್ ಅಥವಾ ಏನು ಹೇಳ್ತೀವಿ ನಾವು ಅದಕ್ಕೆ, ತಾತ್ಕಾಲಿಕ ಆಜ್ಞೆಗಳು ಅಂತ ಹೇಳ್ತೀವಿ. ವಿ ಕಾಲ್ ದೆಮ್ ಆಸ್ IOs. ಅಂತಹ ಒಂದು IO ರಿಸೀವರ್ ಕೂಡ. ಅಂತಹ ಒಂದು IO, ಇಟ್ ಈಸ್ ರಿಸೀವರ್ ಆಲ್ಸೋ. ಸೊ ದಿಸ್ ರಿಸೀವರ್, ವಾಟ್ ಈಸ್ ದ ರೋಲ್ ಆಫ್ ಎ ರಿಸೀವರ್? ನಿಮಗೆ ನೆನ್ಪಿಟ್ಕೊಳ್ಳಿ, ಸಾಮಾನ್ಯ ನಾನು ಪರೀಕ್ಷೆಯಲ್ಲಿ ನೋಡಿದ ಹಾಗೆ ನಿಮಗೆ ರಿಸೀವರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಶಾರ್ಟ್ ನೋಟಿಗೆ ಬಂದಿದ್ದಾವೆ. ಆದರೂ ಕೂಡ ಇದರ ಒಂದು ವಿವರವಾದ ತರ್ಜುಮೆಯನ್ನು ನಾನಿವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ವಾಟ್ ಈಸ್ ಮೆಂಟ್ ಬೈ ರಿಸೀವರ್? ರಿಸೀವರ್ ಅಂದರೆ ಏನು? ಆಮೇಲೆ ಯಾವ ಸಂದರ್ಭದಲ್ಲಿ ಕೋರ್ಟು ರಿಸೀವರ್ನ ಅಪಾಯಿಂಟ್ ಮಾಡುತ್ತೆ, ರಿಸೀವರ್ನ ಅಪಾಯಿಂಟ್ ಮಾಡುವಂಥದ್ದು, ಮತ್ತು ಅವನ ಅಧಿಕಾರಗಳು ಮತ್ತು ಕರ್ತವ್ಯಗಳೇನು, ಯಾರ್ದು? ರಿಸೀವರ್ದು. ಆಮೇಲೆ ಕಾನ್ಸೆಕ್ವೆನ್ಸಸ್, ಒಂದು ವೇಳೆ ರಿಸೀವರು ಆ ಒಂದು ಆಸ್ತಿಯನ್ನು ತಾನು ತೆಗೆದುಕೊಂಡು ಅವನೇನಾದರೂ ದುರುಪಯೋಗ ಮಾಡಿದರೆ ಏನು ಪರಿಣಾಮ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಾವು ರೂಲ್ 5 ಪ್ರಕಾರ ಕಲೆಕ್ಟರ್ನು ರಿಸೀವರ್ ಮಾಡ್ತೀವಿ. ಕಲೆಕ್ಟರ್ ಈಸ್ ಆಲ್ಸೋ ಕಾಲ್ಡ್ ಎ ರಿಸೀವರ್. ದೀಸ್ ಆರ್ ಆಲ್ ದ possibilities that we can see. Therefore, in receiver we will find this is order number 40 and it has got a rule 1 to 5. ಇದರಲ್ಲಿ ನಿಯಮಗಳು 1 ರಿಂದ 5ರವರೆಗೆ ನಿಯಮಗಳಿದ್ದಾವೆ. ಅಂದರೆ CPC ಶೆಡ್ಯೂಲ್ 1 ನಲ್ಲಿರ್ತಕ್ಕಂಥ ಆರ್ಡರ್ 40, 30, 40, ಆರ್ಡರ್ 40ನಲ್ಲಿ ಏನು, ಇದು ಒಂದು ಐ ಥಿಂಕ್ 40 ಹಿಂಗೆ ಬರೆಯೋದಿಲ್ಲ, ನನಗೆ ಅನ್ಸಿದ ಮಟ್ಟಿಗೆ XL ಅಂತ ಬರೀತಾರೆ ಅನ್ಸುತ್ತೆ. XL ಇದು 40, ಆರ್ಡರ್ 40 ಈ ರೀತಿ ಇರುತ್ತೆ. ಆಮೇಲೆ ಈ ಆರ್ಡರ್ 40ನಲ್ಲಿ ನಿಮ್ಗೆ ಒಟ್ಟು 5 ನಿಯಮಗಳು ಬರ್ತವೆ. ಸೊ ಏನೇನು ನೋಡೋಣ. ಎಸ್, ಫಸ್ಟ್ ಆಫ್ ಆಲ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೆಂಟ್ ಬೈ ರಿಸೀವರ್. ರಿಸೀವರ್ ಅಂದ್ರೆ ಏನು? ರಿಸೀವರ್ ಅಂದ್ರೆ ಏನು ನೋಡಿ. ಒಂದು ಪ್ರಕರಣ, ಸಿವಿಲ್ ಪ್ರಕರಣ, ದಾವೆ ನಡಿಬೇಕಾದ್ರೆ ಆ ದಾವೆ ಪ್ರಾರಂಭ ಆದ ಕೂಡಲೇ ಅವನು ಪ್ರತಿವಾದಿ ಇರಲಿ ಅಥವಾ ವಾದಿ ಇರಲಿ, ಅವರು ಏನೇನೋ ಇರುವಂಥ ವಾಸ್ತವಗಳಲ್ಲಿ ಏನೇನೋ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಬೋದು. ಅಂದರೆ ಸಬ್ಜೆಕ್ಟ್ ಮ್ಯಾಟರ್ನ ಡಿಸ್ಟ್ರಾಯ್ ಮಾಡ್ಬೋದು. ಆವಾಗ ನ್ಯಾಯ ಕೊಡಿಸುವಂತಹ ನ್ಯಾಯಾಂಗದ ಜವಾಬ್ದಾರಿಗೆ ಕುಂದು ಬರ್ಬೋದು. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಅದಕ್ಕೆ ಸಂಬಂಧಪಟ್ಟಂತಹ ಆಸ್ತಿ ಪಾಸ್ತಿ ಏನಿರ್ತದೆ ಅದನ್ನು ಇವರೇ ವಹಿಸ್ಕೊತಾರೆ. ಯಾರು? ನ್ಯಾಯಾಲಯವೇ ವಹಿಸ್ಕೊಳ್ತದೆ. ಅವರು ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ ಆ ಒಂದು ಆಸ್ತಿಯ ವ್ಯವಹಾರಗಳನ್ನು ನಡೆಸಲಿಕ್ಕೆ. ಅವನಿಗೆ ರಿಸೀವರ್ ಅಂತ ಹೇಳ್ತಾರೆ. ಅಪಾಯಿಂಟ್ಮೆಂಟ್ ಆಫ್ ಎ ರಿಸೀವರ್ ಅಂಡರ್ ಆರ್ಡರ್ 40 and rule 1 in CPC is an important interim protective remedy. ಇಂಟರಮ್ ಪ್ರೊಟೆಕ್ಟಿವ್ ರೆಮಿಡಿ, ರಕ್ಷಣಾತ್ಮಕವಾದಂತಹ ಒಂದು ಮಧ್ಯಂತರದ ಪರಿಹಾರ ಅಂತ ಹೇಳ್ತಾರೆ. ವೇರ್ ದ ಕೋರ್ಟ್ ಎಂಟ್ರಸ್ಟ್ಸ್ ದ ಡಿಸ್ಪ್ಯೂಟೆಡ್ ಪ್ರಾಪರ್ಟಿ, ಶೂಟ್ ಪ್ರಾಪರ್ಟಿ, ಯಾವ ವಿಷಯ ಶೂಟ್ ಪ್ರಾಪರ್ಟಿ ಇರ್ತದೋ, ಯಾವುದೊಂದು ಆ ದಾವೆಗೆ ಒಳಪಟ್ಟಿರುವಂತಹ, ವ್ಯಾಜ್ಯಕ್ಕೆ ಒಳಪಟ್ಟಿರುವಂತಹ ಒಂದು ಆಸ್ತಿ ಇರ್ತದೋ, ಅಂತಹ ಆಸ್ತಿಯನ್ನು ನಾವೇನು ಮಾಡ್ತೀವಿ, ಒಬ್ಬ ನಿಷ್ಪಕ್ಷಪಾತ ವ್ಯಕ್ತಿಯ ಜವಾಬ್ದಾರಿಗೆ ವಹಿಸ್ತೀವಿ. ವಿ ವಿಲ್ ಗಿವ್ ಇಟ್ ಟು ಎ ನ್ಯೂಟ್ರಲ್ ಪರ್ಸನ್ ಸೋ ದ್ಯಾಟ್ ದ ಪ್ರಾಪರ್ಟಿ ಈಸ್ ಪ್ರಿಸರ್ವ್ಡ್ ಆ್ಯಂಡ್ ನಾಟ್ ಮಿಸ್ಯೂಸ್ಡ್. ರೂಲ್ 1ರ ಪ್ರಕಾರ, ಆದೇಶ 40ರ ಪ್ರಕಾರ, ವಿವಾದದಲ್ಲಿರುವ ಆಸ್ತಿಯ ರಕ್ಷಣೆಗೆ ನ್ಯಾಯಾಲಯವು ತಟಸ್ಥ 3ನೇ ವ್ಯಕ್ತಿಯನ್ನು ರಿಸೀವರ್ ಆಗಿ ನೇಮಿಸುವುದು. ಇದು ಇಂಟರಿಮ್ ರಕ್ಷಣಾತ್ಮಕ ಕ್ರಮವಾಗಿದೆ. ಅಥವಾ ಇದು ಇಂಟರಿಮ್ ಅನ್ನೋದಕ್ಕಿಂತ ನೀವಿದು ಮಧ್ಯಂತರ ರಕ್ಷಣಾತ್ಮಕ ಕ್ರಮ, ಮಧ್ಯಂತರ ರಕ್ಷಣಾತ್ಮಕ
ಕ್ರಮವಾಗಿದೆ ಎಂದು ಹೇಳಬಹುದು. ನ್ಯಾಯ ಪಾಲನೆಯೊಳಗೆ ನಿರ್ಧಾರವಾಗಲು ಇದು ಅಂದರೆ ಸರಿಯಾದ ನ್ಯಾಯ ಕೊಡಿಸುವ ಉದ್ದೇಶಕ್ಕಾಗಿ ಇದು ಕೆಲವೊಮ್ಮೆ ಅವಶ್ಯಕತೆ ಅಂದ ಸಂದರ್ಭದಲ್ಲಿ ಈ ರೀತಿಯಾದಂತಹ ರಿಸೀವರ್ನ ಅಪಾಯಿಂಟ್ ಮಾಡ್ತಾರೆ. ಸೊ ದಟ್ ಈಸ್ ಇಟ್ಸ್ ಐಡಿಯಾ. ವೆನ್ ಕೋರ್ಟ್ ಅಪಾಯಿಂಟ್ಸ್ ಎ ರಿಸೀವರ್, ನೋಡಿ ಹಿಯರ್ ದ ಥಿಯರಿ ಈಸ್ ಜಸ್ಟ್ ಆ್ಯಂಡ್ ಕನ್ವೀನಿಯಂಟ್ ಟೆಸ್ಟ್. ನ್ಯಾಯಯೋಚಿತವಾದ ಮತ್ತು ಅನುಕೂಲ ಆಗುವ ರೀತಿಯಲ್ಲಿ ಮಾಡುವಂತಹ ವ್ಯವಸ್ಥೆಗೆ ಏನು ಹೇಳ್ತಾರೆ? ಆ ರಿಸೀವರ್ ಕಾನ್ಸೆಪ್ಟ್. ರಿಸೀವರ್ ಕಾನ್ಸೆಪ್ಟು ಈ ತತ್ವದ ಮೇಲೆ ನಿಂತಿದೆ, ಜಸ್ಟ್ ಆ್ಯಂಡ್ ಕನ್ವೀನಿಯಂಟ್ ತತ್ವದ ಮೇಲೆ. ಜಸ್ಟ್ ಆ್ಯಂಡ್ ಕನ್ವೀನಿಯಂಟ್ ತತ್ವದ ಮೇಲೆ. ಕನ್ನಡದಲ್ಲಿ ಏನು ಬರೆದಿದ್ವಿ ನಾವು? ಕನ್ನಡದಲ್ಲಿ ಇದನ್ನೇ ಬರೆದಿದ್ವಿ, ಜಸ್ಟ್ ಆ್ಯಂಡ್ ಕನ್ವೀನಿಯಂಟ್. ನ್ಯಾಯ ಯೋಚಿತತೆಗೆ ಅನುಕೂಲವಾಗುವ ತತ್ವ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ. ನ್ಯಾಯ ಯೋಚಿತತೆಗೆ ಅನುಕೂಲವಾಗುವ ತತ್ವದ ಆಧಾರದಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಈ ರಿಸೀವರ್ನ ಅಪಾಯಿಂಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ನ್ಯಾಯಾಲಯ ನ್ಯಾಯಯೋಚಿತ ಅನುಕೂಲವಾಗುವ ತತ್ವ ಇದು ಎಂದು ತಿಳಿದಾಗ ಕೆಳಗಿನ ಸಂದರ್ಭಗಳಲ್ಲಿ ರಿಸೀವರ್ಗಳನ್ನು ನೇಮಿಸಬಹುದು. ಒಂದನೆಯ ಸಂದರ್ಭ ಏನು? ಪ್ರಾಪರ್ಟಿ ಈಸ್ ಇನ್ ಡೇಂಜರ್ ಆಫ್ ಬೀಯಿಂಗ್ ವೇಸ್ಟೆಡ್. ಆ ವಸ್ತು ಹಾಳಾಗಿ ಹೋಗಿಬಿಡ್ಬೋದು, ಅಥವಾ ಅದನ್ನು ಡ್ಯಾಮೇಜ್ ಮಾಡ್ಬೋದು, ಇವರು ಹಾನಿ ಮಾಡ್ಬೋದು ಅದಕ್ಕೆ, ಅಥವಾ ಅದನ್ನು ಮಾರಾಟನೇ ಮಾಡಿಬಿಡ್ಬೋದು, ಅಥವಾ ಅದನ್ನು ಮಿಸ್ಮ್ಯಾನೇಜ್ ಮಾಡ್ಬೋದು, ದುರುಪಯೋಗ ಮಾಡ್ಬೋದು. ಆಸ್ತಿ ವ್ಯರ್ಥವಾಗುವ, ಹಾನಿಯಾಗುವ, ಮಾರಾಟಗೊಳ್ಳುವ, ದುರುಪಯೋಗ ಆಗುವ ಸಾಧ್ಯತೆ ಇದ್ದಾಗ ಆ ಆಸ್ತಿಯನ್ನು ಮ್ಯಾನೇಜ್ ಮಾಡುವಂತಹ, ನಿರ್ವಹಿಸುವಂತಹ ಜವಾಬ್ದಾರಿಯನ್ನು ಒಬ್ಬ ನಿಷ್ಪಕ್ಷಪಾತ ಅಥವಾ ಏನು ಹೇಳ್ತೀವಿ ನಾವು ನ್ಯೂಟ್ರಲ್ ವ್ಯಕ್ತಿಗೆ ಅಂತಹ ಒಂದು ಜವಾಬ್ದಾರಿಯನ್ನು ಕೊಡ್ತೀವಿ. ಪಾರ್ಟೀಸ್ ಕಂಡಕ್ಟ್ ಥ್ರೆಟನ್ಸ್ ದ ಪ್ರಾಪರ್ಟಿ. ನೋಡಿ ಇವರ ನಡವಳಿಕೆ, ಆ ಪಾರ್ಟೀಸ್ ಅಂದರೆ ಹಿ ಮೇ ಬಿ ಎ ಪ್ಲೇಂಟಿಫ್ ಆಲ್ಸೋ, ಹಿ ಮೇ ಬಿ ಎ ಡಿಪೆಂಡೆಂಟ್ ಆಲ್ಸೋ. ಅವರ ನಡವಳಿಕೆ ಹೇಗಿದೆ ಅಂತಂದರೆ ಆಸ್ತಿನ ಸರ್ವನಾಶ ಮಾಡಿಬಿಡ್ಬೋದು ಅವರು ಅನ್ನೋ ಒಂದು ಸಂಶಯ ನ್ಯಾಯಾಲಯಕ್ಕೆ ಬಂದಾಗ. ಅರ್ಜೆಂಟ್ ಪ್ರೊಟೆಕ್ಷನ್ ಈಸ್ ಎಸೆನ್ಷಿಯಲ್. ಅಥವಾ ಒನ್ ಆಫ್ ದ ಪಾರ್ಟಿ ಮೇ ಟೆಲ್ ಅದರ್ ಪಾರ್ಟಿ ಈಸ್ ಗೋಯಿಂಗ್ ಟು ಸ್ಪಾಯಿಲ್ ದಟ್ ಪ್ರಾಪರ್ಟಿ ಸರ್, ಯು ಹ್ಯಾವ್ ಟು ಪ್ರೊಟೆಕ್ಟ್ ಇಟ್ ಅಂತೇಳಿ ಕೋರ್ಟ್ ಮುಂದೆ ನಾವು ಕೈ ಮುಗಿತೀವಿ. ಆವಾಗ ಕೋರ್ಟ್ ಏನು ಮಾಡುತ್ತೆ? ಇಡೀ ಪ್ರಾಪರ್ಟಿಯನ್ನು ತಗೊಂಡು ಮೂರನೇ ವ್ಯಕ್ತಿಗೆ ಅದರ ಮ್ಯಾನೇಜ್ಮೆಂಟನ್ನು ಕೊಡ್ತದೆ. ಪರ್ಟಿಕ್ಯುಲರ್ಲಿ ಟ್ರಸ್ಟು, ಎಜುಕೇಷನ್ ಟ್ರಸ್ಟು, ಈ ರೀತಿಯಾದಂತಹ ಕೆಲವೊಂದು ವಿಷಯದಲ್ಲಿ ಈ ರಿಸೀವರ್ನ ಅಪಾಯಿಂಟ್ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಇರ್ತದೆ. ಪವರ್ಸ್ ಆಫ್ ದ ರಿಸೀವರ್. ಒಬ್ಬ ವ್ಯಕ್ತಿ ರಿಸೀವರ್ ಆದರೆ ಅವನಿಗೆ ಏನೇನು ಅಧಿಕಾರ ಇರ್ತದೆ ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ಆ ಒಂದು ಆಸ್ತಿಯ ಪೊಸೆಷನ್ ಅವ್ರು ತೊಗೊಂಡ್ಬಿಡ್ತಾರೆ, ಸ್ವಾಧೀನಕ್ಕೆ ತೆಗೆದುಕೊಳ್ತಾರೆ. ರಿಸೀವರ್ ಆಸ್ತಿಯ ಸ್ವಾಧೀನವನ್ನು ಮಾಡಿಕೊಳ್ತಾನೆ, ನಂಬರ್ 1. ಟು ಕಲೆಕ್ಟ್ ರೆಂಟ್ಸ್, ಮತ್ತು ಅದರ ಮ್ಯಾನೇಜ್ಮೆಂಟನ್ನು ಅವನೇ ಮಾಡ್ತಾನೆ, ನಿರ್ವಹಣೆಯನ್ನು ಕೂಡ ಅವನೇ ಮಾಡ್ತಾನೆ. ಸೆಕೆಂಡ್, ಹಿ ವಿಲ್ ಕಲೆಕ್ಟ್ ರೆಂಟ್ಸ್, ಪ್ರಾಫಿಟ್ಸ್, ಮೇಂಟೈನ್ ಅಕೌಂಟ್ಸ್. ಈವನ್ ಇದರಲ್ಲಿ ಮೆನ್ಸೆ ಪ್ರಾಪರ್ಟಿ ಕೂಡ ಇರ್ಬೋದು. ಅವೆಲ್ಲವುಗಳನ್ನು ಏನು ಮಾಡ್ತಾನೆ? ಅವನು ಸಂಗ್ರಹಿಸಿ ಅದರ ಲೆಕ್ಕಪತ್ರವನ್ನು ಇಡ್ತಾನೆ. ಅದರ ಲೆಕ್ಕಪತ್ರವನ್ನು ಇಡುವುದು, ಸಂಗ್ರಹ ಖಾತೆ ಇಡುವುದು ಅನ್ನೋದಕ್ಕಿಂತ ನೀವು ಲೆಕ್ಕಪತ್ರ ಇಡುವುದು, ಪತ್ರ ಇಡುವುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಟು ಫೈಲ್ ಆರ್ ಡಿಫೆಂಡ್ ಶೂಟ್ಸ್. ಈ ಒಂದು ಪ್ರಾಪರ್ಟಿ ಇವನ ಪೊಸಿಷನ್ಗೆ ಬಂದ ಮೇಲೆ ಮತ್ತಾರು ಕೇಸ್ ಹಾಕ್ಬೋದು. ಅದಕ್ಕೆ ಮತ್ತಾರು ಕೇಸ್ ಹಾಕಿದ್ರೆ ಆ ಕೇಸನ್ನು ಅವನೇ ಹ್ಯಾಂಡಲ್ ಮಾಡ್ತಾನೆ. ಬೇರೆ ಅಂದರೆ ಸಬ್ಸಿಕ್ವೆಂಟ್ ಕೇಸ್ ಅದ್ರ ಮೇಲೆ ಒಂದು ಶೂಟ್ ಇರ್ತದೆ, ಒಂದು ದಾವೆ ಇರ್ತದೆ. ಆ ದಾವೆಯ ಉದ್ದೇಶವನ್ನು, ನ್ಯಾಯ ಕೊಡಿಸುವ ಉದ್ದೇಶವನ್ನು, ಆ ದಾವೆಗೆ ಸಂಬಂಧಪಟ್ಟಂಥ ನ್ಯಾಯ ಕೊಡಿಸುವ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ? ರಿಸೀವರ್ನ ಅಪಾಯಿಂಟ್ ಮಾಡ್ತೀವಿ. ಆದ್ರೆ ಪರಿಸ್ಥಿತಿ ಹೆಂಗಾಗ್ಬೋದು? ಇವನ ಪೊಸಿಷನ್ಗೆ ಅದು ಬಂದ ಮೇಲೆ ಬೇರೆ ಅದರ ಮೇಲೆ ಕೇಸ್ಗಳು ಬರ್ಬೋದು. ಅಂತ ಕೇಸ್ ಬಂದರೆ ಆವಾಗ ರಿಸೀವರ ಓನರ್ ಥರ ಅದರ ನಿರ್ವಹಣೆಯನ್ನು, ಕೇಸಿನ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ದಟ್ ಈಸ್ ದಿ ಫಂಕ್ಷನ್ ಆ್ಯಂಡ್ ಪವರ್. ಡ್ಯೂಟೀಸ್ ಆಫ್ ರಿಸೀವರ್. ಹಂಗಿದ್ರೆ ಅವನಿಗೊಮ್ಮೆ ಈ ಪವರ್ ಬಂದ ಮೇಲೆ ಅವನದು ಕರ್ತವ್ಯಗಳು ಇರ್ತವೆ. ಏನು ಕರ್ತವ್ಯ? ಫರ್ನಿಶ್ ಸೆಕ್ಯೂರಿಟಿ ಆಟ್
ಇಂಪಾರ್ಷಿಯಲಿ ಅಂಡ್ ಫಾಲೋ ಎವ್ರಿ ಕೋರ್ಟ್ ಡೈರೆಕ್ಷನ್. ಆ ಒಂದು ಆಸ್ತಿಯ ರಕ್ಷಣೆಯನ್ನು ಮಾಡ್ಬೇಕು ಅವನು. ಈ ಹ್ಯಾಸ್ ಟು ಪ್ರೊಟೆಕ್ಟ್ ದಿ ಪ್ರಾಪರ್ಟಿ. ಮತ್ತು ಕೋರ್ಟಿನ ನಿರ್ದೇಶನಗಳನ್ನು ಪಾಲಿಸಬೇಕು. ಏನು? ಸಬ್ಮಿಟಿಂಗ್ ಪೀರಿಯಾಡಿಕ್ ಅಕೌಂಟ್ಸ್. ಅವನು ಸಮಯಕ್ಕೆ ಕೋರ್ಟಿಗೆ ಲೆಕ್ಕಪತ್ರ ಕೊಡಬೇಕು. ಆಮೇಲೆ ಆ ಒಂದು ಪ್ರಾಪರ್ಟಿಯನ್ನು ಯಾವುದೇ ಒಂದು ಫೇವರು ಬೇರೆ ಪಾರ್ಟಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಬಾರ್ದು, ಅದನ್ನು ಪ್ರಿಸರ್ವ್ ಮಾಡಬೇಕು ಅಂತಕ್ಕಂಥದ್ದು. ರಿಸೀವರ್ಗೆ ಭದ್ರತೆ ನೀಡಬೇಕು, ರಿಸೀವರ್ ಭದ್ರತೆ ನೀಡಬೇಕು, ತಟಸ್ಥವಾಗಿ ನಡೆದುಕೊಳ್ಳಬೇಕು, ನ್ಯಾಯಾಲಯದ ಸೂಚನೆ ಪಾಲಿಸಬೇಕು. ಖಾತೆ ಅನ್ನೋದಕ್ಕಿಂತ ನೀವು ಲೆಕ್ಕಪತ್ರ ಅಂತ ಹೇಳಿ, ಲೆಕ್ಕಪತ್ರ ಸಲ್ಲಿಸಬೇಕು, ಆಸ್ತಿಯನ್ನು ಸಮನ್ಯಾಯದಿಂದ ರಕ್ಷಿಸಬೇಕು. ನೋಡಿ, ಇದು ಕೋರ್ಟ್ ಏನು ಮಾಡ್ತದೆ? ರಿಸೀವರ್ಸ್ ಸ್ಪೇರಿಂಗ್ಲಿ. ಎಲ್ಲ ಸಂದರ್ಭದಲ್ಲೂ ರಿಸೀವರ್ನ ಅಪಾಯಿಂಟ್ ಮಾಡೋದಿಲ್ಲ. ಅತ್ಯವಶ್ಯಕವಾಗಿದೆ, ರಿಸೀವರ್ ಬೇಕು, ಇಲ್ಲಾಂದರೆ ಪ್ರಾಪರ್ಟಿ ಸರ್ವನಾಶ ಆಗಿ ಹೋಗ್ತದೆ ಅನ್ನುವುದು ಕೋರ್ಟಿನ ಮನವರಿಕೆ ಆದಾಗ, ನಿಜವಾದ ಅವಶ್ಯಕತೆ ಇದೆ ಎಂದಾಗ, ಜೆನ್ಯೂನ್ ನೆಸೆಸಿಟಿ ಇದ್ದಾಗ ರಿಸೀವರ್ನ ಅಪಾಯಿಂಟ್ ಮಾಡುತ್ತೆ. ಅವಾಯ್ಡ್ ಆರ್ಡರ್ಸ್ ವಿಚ್ ಡಿಸ್ಟರ್ಬ್ ಪೊಸೆಷನ್ ಅನ್ನೆಸರ್ಲಿ. ಆದರೆ ಅನವಶ್ಯಕವಾಗಿ ಯಾವುದೋ ವ್ಯಕ್ತಿ ಕಡೆಯಿಂದ ಆ ಒಂದು ಆಸ್ತಿಯ ಪೊಸಿಷನ್ ತಗೊಳ್ಳುವಂಥ ಪ್ರಕ್ರಿಯೆಗೆ ರಿಸೀವರ್ ಅಪಾಯಿಂಟ್ಮೆಂಟ್ ಎಡೆ ಮಾಡಿ ಕೊಡಬಾರ್ದು. ಈ ಒಂದು ತತ್ವಗಳನ್ನು ಯಾವಾಗಲೂ ನ್ಯಾಯಾಲಯ ಪಾಲಿಸ್ತದೆ. ಕಾನ್ಸಿಕ್ವೆನ್ಸಸ್, ದಿಸ್ ಈಸ್ ಅನದರ್ ರೂಲ್ ಫಾರ್ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಬೇಲಿನೇದ ಹೊಲ ಮೇಯ್ದ್ರೆ, ಅಂದರೆ ರಿಸೀವರ್ ಇದನ್ನು ರಕ್ಷಣೆ ಮಾಡ್ತಾನಂತ ಅವನಿಗೆ ನಾವು ಕೊಟ್ಟಿದ್ದೀವಿ, ಆದರೆ ಅವನು ಮಿಸ್ಚೀಫ್ ಮಾಡಿದರೆ ಆವಾಗ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಎ ರಿಸೀವರ್ ಈಸ್ ಪರ್ಸನಲಿ ಅಕೌಂಟೇಬಲ್ ಟು ದ ಕೋರ್ಟ್. ಕೋರ್ಟ್ ಅಪಾಯಿಂಟ್ ಮಾಡಿದೆ ಅಂತೇಳಿ ನಾವು ಬೇಕಾಬಿಟ್ಟಿ ಮಾಡೋಂಗಿಲ್ಲ. ಏನಾರು ಮಾಡಿದರೆ ಅವನ ಮೇಲೆ ಕೋರ್ಟ್ ಕ್ರಮ ಜರುಗಿಸ್ತದೆ. ಇಫ್ ಹಿ ಫೇಲ್ಸ್, ಮಿಸ್ಮ್ಯಾನೇಜಸ್, ಆಕ್ಟ್ಸ್ ಡಿಸ್ಆನೆಸ್ಟ್ಲಿ, ಕೋರ್ಟ್ ಟೇಕ್ಸ್ ಸ್ಟ್ರಿಕ್ಟ್ ಆಕ್ಷನ್. ರಿಸೀವರ್ ನ್ಯಾಯಾಲಯಕ್ಕೆ ವೈಯಕ್ತಿಕವಾಗಿ ಜವಾಬ್ದಾರ. ಅವನು ಕರ್ತವ್ಯ ತಪ್ಪಿದರೆ, ದುರುಪಯೋಗ ಮಾಡಿದರೆ ನ್ಯಾಯಾಲಯದ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ರಿಮೂವಲ್ ಆರ್ ಡಿಸ್ಚಾರ್ಜ್ ಆಫ್, ಆ ರೀತಿ ಮಾಡೋದು ಕಂಡು ಬಂದ ಕೂಡಲೇ ಕೋರ್ಟ್ ಏನು ಮಾಡುತ್ತೆ? ಅವನನ್ನು ರಿಸೀವರ್ ಪದವಿಯಿಂದ ಕಿತ್ತು ಹಾಕಿ ಮತ್ತೊಬ್ಬರಿಗೆ ಅದನ್ನು ಕೊಡ್ತದೆ. ಇಫ್ ಹಿ ನೆಗ್ಲೆಕ್ಟ್ಸ್ ಡ್ಯೂಟೀಸ್, ವೈಲೇಟ್ಸ್ ಆರ್ಡರ್ಸ್, ಮಿಸ್ಯೂಸಸ್ ಅಥಾರಿಟಿ, ದ ಕೋರ್ಟ್ ಕ್ಯಾನ್ ಇಮಿಡಿಯೇಟ್ಲಿ ರಿಮೂವ್ ಹಿಮ್. ಅವನನ್ನು ತೆಗೆದು ಬಿಡ್ತದೆ, ಕೋರ್ಟು ತೆಗೆದು ಹಾಕ್ತದೆ, ಮತ್ತೊಬ್ಬನ ಅಪಾಯಿಂಟ್ ಮಾಡ್ತದೆ. ಅಪಾಯಿಂಟ್ ಎ ನ್ಯೂ ರಿಸೀವರ್. ಆ ರೀತಿ ಆದಾಗ ಹೊಸ ವ್ಯಕ್ತಿಯನ್ನು ರಿಸೀವರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಅದರಿಂದ ಹಾನಿ ಆದರೆ, ಇವನ ನಿರ್ಲಕ್ಷ್ಯದಿಂದ, ಮಿಸ್ಬಿಹೇವಿಯರಿಂದ ಅಥವಾ ಮಿಸ್ಯೂಸಿಂದ ಯಾರ್ದು ರಿಸೀವರ್ ಇಂದ ಹಾನಿ ಆದರೆ ಅವನ ಆಸ್ತಿಯಲ್ಲೇ ನಾವು ಅದನ್ನು ರಿಕವರಿ ಮಾಡ್ತೀವಿ. ಈ ಪ್ರಾಪರ್ಟಿ ಸಫರ್ಸ್ ಡ್ಯಾಮೇಜ್ ಡ್ಯೂ ಟು ಹೀಸ್ ನೆಗ್ಲಿಜೆನ್ಸ್, ಕೋರ್ಟ್ ಮೇ ಆರ್ಡರ್ ಪರ್ಸನಲ್ ಕಾಂಪೆನ್ಸೇಷನ್. ವೈಯಕ್ತಿಕವಾಗಿ ಅವನು ಪರಿಹಾರವನ್ನು ಕೊಡುವಂಥ ಸ್ಥಿತಿಯನ್ನು, ಆ ರೀತಿಯಾದಂಥ ಆರ್ಡರನ್ನು ಕೋರ್ಟ್ ಏನು ಮಾಡ್ಬೋದು? ಅದರ ಒಂದು ಡಿಕ್ರಿನ ಪಾಸ್ ಮಾಡ್ಬೋದು. ದೇ ಕ್ಯಾನ್ ಪಾಸ್ ಎನ್ ಆರ್ಡರ್ ಆನ್ ದ್ಯಾಟ್. ಸೊ ಅಟ್ಯಾಚ್ಮೆಂಟ್ ಆಫ್ ರಿಸೀವರ್ಸ್ ಓನ್ ಪ್ರಾಪರ್ಟಿ. ನೋಡಿ, ಮಿಸ್ಯೂಸ್ ಆದರೆ ಏನು ಮಾಡ್ತಾರೆ? ಅವರ ಆಸ್ತಿಯನ್ನು ಏನು ಮಾಡ್ತಾರೆ? ಕೋರ್ಟು ಜಪ್ತಿ ಮಾಡುವಂತಹ ಒಂದು ಸಾಧ್ಯತೆ ಇರ್ತದೆ. ಕಂಟೆಂಪ್ಟ್ ಆಫ್ ಕೋರ್ಟ್, ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನು ಆ ವ್ಯಕ್ತಿಯ ಮೇಲೆ, ರಿಸೀವರ್ ಯಾರು ಮಿಸ್ಚೀಫ್ ಮಾಡಿರ್ತಾರಲ್ಲ ಅಂತಹ ರಿಸೀವರ್ ಮೇಲೆ ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನು ದಾಖಲಿಸಬಹುದು. ನೋಡಿ, ಅಕೌಂಟ್ಸ್ ರಿಜೆಕ್ಷನ್ ಆ್ಯಂಡ್ ಆಡಿಟ್. ಕೋರ್ಟ್ ಕ್ಯಾನ್ ರೆಫ್ಯೂಸ್ ಟು ಅಕ್ಸೆಪ್ಟ್ ಹೀಸ್ ಅಕೌಂಟ್ಸ್. ಅವನು ಫ್ರಾಡ್ಯುಲೆಂಟ್ ಅಕೌಂಟ್ ಇತ್ತು, ಏನು ಅಕೌಂಟನ್ನು, ಖಾತೆಗಳನ್ನು, ಲೆಕ್ಕಪತ್ರವನ್ನು ಸರಿಯಾಗಿ ಕೊಡದೇ ಹೋದ ಸಂದರ್ಭದಲ್ಲಿ ಕೋರ್ಟ್ ಅದನ್ನು ತಿರಸ್ಕಾರ ಮಾಡ್ಬೋದು. ರಿಡಕ್ಷನ್ ಆರ್ ಡಿನಯಲ್ ಆಫ್ ರೆಮ್ಯುನರೇಷನ್. ಅವನಿಗೆ ಕೊಡಬೇಕಾದಂತಹ, ಅಂದರೆ ಅವನೊಮ್ಮೆ ರಿಸೀವರ್ ಅಂತ ಅಪಾಯಿಂಟ್ ಮಾಡಿದ್ಮೇಲೆ ಅವಾಗ ನಾವು ಸ್ಯಾಲರಿ ಫಿಕ್ಸ್ ಮಾಡ್ತೀವಿ. ಆ ಫಿಕ್ಸ್ ಮಾಡಿದಂಥ ಸ್ಯಾಲರಿಯನ್ನು ಕೊಡದೇ ಇರ್ಬೋದು ಅಥವಾ ಅದರಲ್ಲಿ ಕಡಿಮೆ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ದ ಪಾಸಿಬಿಲಿಟೀಸ್ ಇಫ್ ದಿ ರಿಸೀವರ್ ಫೇಲ್ಸ್ ಇನ್ ಹಿಸ್ ಡ್ಯೂಟೀಸ್. ಕೆಲವು ಸಂದರ್ಭದಲ್ಲಿ ರೂಲ್ 5 ಏನು ಹೇಳುತ್ತೆ ಅಂತಂದರೆ, ರೂಲ್ 5 ಟೆಲ್ಸ್ ದ್ಯಾಟ್ ಕೆಲವೊಮ್ಮೆ ಬೇರೆ ದಾರಿನೇ ಇರಲ್ಲ, ನಾವು ಡಿಸ್ಟಿಕ್ ಕಲೆಕ್ಟರ್ನೇ ರಿಸೀವರ್ ಮಾಡಬೇಕಾಗ್ತದೆ. ಆ ರೀತಿಯಾದಂಥ ಒಂದು ಪ್ರಾವಧಾನ ನಮಗೆ ರೂಲ್ 5ನಲ್ಲಿದೆ. ಕೆಲವು ಸಂದರ್ಭದಲ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಆ್ಯಂಡ್ ಇಕ್ವಿಟಿ, ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಆ್ಯಂಡ್ ಇಕ್ವಿಟಿ, ವಾಟ್ ಹ್ಯಾಪನ್ಸ್ ಈಸ್ ಈವನ್ ಕೋರ್ಟ್ ಮೇ ಅಪಾಯಿಂಟ್ ದಿ ಡಿಸ್ಟಿಕ್ ಕಲೆಕ್ಟರ್. ಕಲೆಕ್ಟರ್ ಅಂದ್ರೆ ಡಿ ಸಿನೇ ರಿಸೀವರ್ ಆಗಿ ಎಷ್ಟೋ ಸಲ ಅಪಾಯಿಂಟ್ ಮಾಡುವಂತಹ ಒಂದು ಸಾಧ್ಯತೆ ಇರ್ತದೆ. ಅದನ್ನು ನಾವು ರೂಲ್ 5ನಲ್ಲಿ, ಆರ್ಡರ್ 40 ರೂಲ್ 5ನಲ್ಲಿ ಆ ಪ್ರಾವಧಾನವನ್ನು ನಾವು ಮಾಡಿದ್ದೀವಿ. ದ ಕೋರ್ಟ್ ಅಪಾಯಿಂಟ್ಸ್ ಕಲೆಕ್ಟರ್ ಎಸ್ ಎ ರಿಸೀವರ್ ವೆನ್ ದ ನೇಚರ್ ಆಫ್ ಪ್ರಾಪರ್ಟಿ ಆರ್ ಪಬ್ಲಿಕ್ ಇಂಟ್ರೆಸ್ಟ್ ಡಿಮಾಂಡ್ಸ್
ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ. ನೋಡಿ, ಯಾರೋ ರಿಸೀವರ್ ಕೊಟ್ಟರೆ ಅವನು ಹೆದರಿಸುವಂಥ ಸ್ಥಿತಿ ಇದೆ ಅಂತ ಇಟ್ಕೊಳ್ಳಿ, ಆವಾಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ನ ಏನು ಮಾಡ್ತಾರೆ, ರಿಸೀವರ್ ಆಗಿ ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ receiver. Rule 1 to 5, almost all the rules I have explained. The purpose of such strictness is to ensure disputed property remains safe and impartial throughout the litigation. ಅಂದರೆ ದಾವೆ ನಡೆಯುವಂತಹ ಸಂದರ್ಭದಲ್ಲಿ, ದಾವೆ ದಾಖಲೆಯಾದ ದಿನದಿಂದ ಡಿಕ್ರಿ ಆಗುವ ಮಧ್ಯದ ಅವಧಿಯಲ್ಲಿ ಆ ಒಂದು ಸಬ್ಜೆಕ್ಟ್ ಮ್ಯಾಟರ್ ಪ್ರಾಪರ್ಟಿ ಆಸ್ತಿಯನ್ನು ರಕ್ಷಿಸುವ ಉದ್ದೇಶಕ್ಕಾಗಿ ಎರಡೂ ಪಾರ್ಟಿಗಳ ಕಡೆಯಿಂದ ಆಸ್ತಿಯನ್ನು ಹೊರಗೆ ತೆಗೆದು ಮೂರನೇ ವ್ಯಕ್ತಿಗೆ ಕೊಡ್ತೀವಿ. ಆ ಒಂದು ಕಾನ್ಸೆಪ್ಟನ್ನು ನಾವೇನು ಹೇಳ್ತೀವಿ, ರಿಸೀವರ್ ಅಂತ ಹೇಳ್ತೀವಿ. ರಿಸೀವರ್ ಅಂತ ಹೇಳ್ತೀವಿ. ದಿಸ್ ಈಸ್ ವಾಟ್ ಈಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಎ ರಿಸೀವರ್. ದಿ ರಿಸೀವರ್ ಕೂಡ ಒಂದು ಇಂಟೀರಿಯಂ ಆರ್ಡರ್. ಏನು, ಅಪಾಯಿಂಟ್ಮೆಂಟ್ ಆಫ್ ಎ ರಿಸೀವರ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಮಧ್ಯಂತರ ಆದೇಶ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅಗೇನ್ ಐ ವಿಲ್ ಟೆಲ್ ಯು ದ ನೋಟ್ಸ್ ವಿಲ್ ಬಿ ಅವೈಲೇಬಲ್ ಆನ್ ಮೈ ಟೆಲಿಗ್ರಾಮ್ ಚಾನಲ್, ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಈಸ್ SBN Law. ಅಲ್ಲಿ ನೀವು ಹೋದರೆ ನಿಮಗೆ ಈ ಒಂದು PDF ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮತ್ತು ನಿಮಗೆ ಯೂನಿಟ್ 4ಅಲ್ಲಿದ್ದೀನಿ. ಈ ವಾರದಲ್ಲಿ ಯೂನಿಟ್ 4 ಮುಗಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಪರೀಕ್ಷೆ ನಿಮಗೆ ಟೆಂಟೇಟಿವ್ಲಿ ಇಟ್ ಈಸ್ ಫಿಕ್ಸ್ಡ್ ಆನ್ January 8th. ಆದ್ದರಿಂದ January 8th ಒಳಗಡೆ ನನಗನ್ಸುತ್ತೆ CPCಯ ಎಲ್ಲ ಪೋರ್ಷನನ್ನು ನಾನು ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಬಹಳಷ್ಟು ವಿವರವಾದ ಸಬ್ಜೆಕ್ಟ್ ಇದು CPC. ನಮಗೆ ಹೇಳ್ತೀನಲ್ಲ, ಅಲ್ಟಿಮೇಟ್ಲಿ ಲಾಯರ್ಗಳು ಜೀವನ ಮಾಡುವಂತಹ ಎರಡು ಅತಿ ಮುಖ್ಯವಾದಂತಹ ಕಾನೂನು ಅಂತ ಹೇಳಿ ನಾವೇನಾರು ಅಂದ್ಕೊಳ್ಳೋದಾದರೆ BNSS ಆ್ಯಂಡ್ CPC ಎರಡನ್ನೂ ಇವಾಗ ನಾನು ಪಾಠ ಮಾಡ್ತಾಯಿದ್ದೀನಿ. ಆದರೆ ನಾನು ನನ್ನ ಒಂದು ಮಾತನ್ನು ಪರೀಕ್ಷೆಗೆ ಅವಶ್ಯಕತೆಗೆ ಇರುವಂತಹ ಕಂಟೆಂಟ್ಗಳಿಗೆ ಸೀಮಿತ ಮಾಡ್ತಾ ಇದ್ದೀನಿ. ಹಂಗೆ ಮಾಡೋದಾದರೆ ಇದು ನಿಮ್ಮ ಪರೀಕ್ಷೆ ಒಳಗಡೆ ಮುಗಿಯೋದಿಲ್ಲ. ಆದರೂ ಕೂಡ ನನ್ನ ಪ್ರಯತ್ನವನ್ನು ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾ, ಮತ್ತು ಈ ಏನು ವಿಡಿಯೋಗಳಿದೆ ಈ ವಿಡಿಯೋಗಳನ್ನು ನೀವು ಲೈಕ್ ಮಾಡೋದು ಮರಿಬೇಡಿ, ನಿಮ್ಗೆ ಲೈಕ್ ಆಗಿದ್ದರೆ. ಆಮೇಲೆ ಕಮೆಂಟ್ ಮಾಡೋದು ಮರಿಬೇಡಿ. ಲೈಕ್ಸ್ ಮತ್ತು ಕಮೆಂಟ್ಸು ನನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಾಠಗಳನ್ನು ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಕೊಡ್ತದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತಂದು ಇವತ್ತಿನ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.